ರಾಜಾದಿರಾಜ ರಾಜ ಸಾರ್ವಭೌಮ ನಟ ಭಯಂಕರ ಚಕ್ರೇಶ್ವರ ದೈತ್ಯ ರಾಜೇಂದ್ರ ಜೈ ಪರಾಶಕ್ತಿ ಜೈ ಕಾಲ ಭೈರವಿ ಸಾವಿರ ಪುತ್ರನಿಗೆ ಜೈ ಜಲಂಧರನಿಗೆ ಜೈ 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 ನಿಶುಂಭಾದಿಗಳೇ ಮೊರೆಯಲ್ಲಿ ನಮ್ಮ ನರ್ತಕಿಯರ ನರ್ತನ ताकती मिताक जनो ताकती मिताक जनो ताकती मिताक जनो ताम ताम ता ताकती मिताक जनो ताकती मिताक जनो ताकती मिताक जनो ताम ताम ता
ತಗದಿ ಮಿತಕ ಜನ ತಗದಿ ಮಿತಕ ಜನ ತಗದಿ ಮಿತಕ ಜನ ತಾಂ ತಾಂ ತಗದಿ ಮಿತಕ ಜನ ತಗದಿ ಮಿತಕ ಜನ ತಗದಿ ಮಿತಕ ಜನ ದಿನಾಗರದ ತಗದಿ ಮಿತಕ ಜನ ತಗದಿ ಮಿತಕ ಜನ ತಗದಿ ಮಿತಕ ಜನ ದಿನಾಗರದ ತಗದಿ ಮಿತಕ ಜನ ತಾಂ ತಾಂ ತಾ ತಗದಿ ಮಿತಕ ಜನ ತಾಂ ತಾಂ ತಾ ತಗದಿ ಮಿತಕ ಜನ ತಗದಿ ಮಿತಕ ಜನ ತಗದಿ ಮಿತಕ ಜನ ತಜ್ಜಂ ತಗಜಂ ತೈಗಜಂ ತದಿಗಿನ 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 ತಜ್ಜಂ ತಗಜಂ ತೈಗಜಂ ತದಿಗಿನ 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 ತಜ್ಜಂ ತಗಜಂ ತೈಗಜಂ ತದಿಗಿನ 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 ಪ್ರಬಲ ಪ್ರತಾಪ ವಿಲಯ ವಿಜೋಲೆಯಿಂದ ಜಗಭಗಿಸುತ್ತೀರ್ಪ ಭುವನೈಕ್ಯ ಭೀಕರನಾದನೆಂದ ಸಂರಕ್ಷಣೆಯಿಂ ಜಗದತ್ಯದ್ಭುತ ಸಂರಕ್ಷಣೆಯಿಂ ಜಗದತ್ಯದ್ಭುತ ಸರಳೇ ಎನಗಿನ್ನಾರು ಸಾಟಿ ಈ ತ್ರಿಭುವನದೊಳ್ ವಿಜಯ ಧ್ವಜವ ಮೆರೆಸಿಗೆ ಪ್ರಭು ಮುಖದ ಸಿರಿಯ ಧ್ವಜವ ಮೆರೆಸಿಗೆ ಪ್ರಭು ಮುಖದ ಸಿರಿಯ ಪೂರಿತ ಧ್ವನಿ
ಮೆರವ ಈ ಜಲಂಧರ ಪ್ರಭುತ್ವಕ್ಕೆ ಎಡೆಯರು ತುಂಬಾ ನಿಶುಂಭಾದಿಗಳೇ, ಎನ್ನಾಜ್ಞೆಯಂತೆ ರಾಕ್ಷಸರು ಇಂದಿನ ಧರ್ಮವನ್ನು ಬಿಡದೆ ವರ್ತಿಸುವರೇ? ಬ್ರಹ್ಮನಿಂದ ಅತಿಶಯವಾದ ವರವನ್ನು ಪಡೆದು ತ್ರಿಲೋಕ ವಿಖ್ಯಾತ ಪರಂದರನಾದ ಅಗ್ನಿಯನ್ನು ಪ್ರಕಾಶಿಸು. ಆ ದೇವತೆಗಳನ್ನು ಬಂಧಿಸಿ ನಿನ್ನುடைய ಸೈತರ್ವಿನ ರಾಜ ಅಗ್ನಿಯನ್ನು ಪ್ರಕಾಶಿಸು. ಬಲ ಫಲ ಸುಂಬಾಸುರ, ನಿನ್ನ ಪೀಠವನ್ನು ಅಲಂಕರಿಸು. ದಿಗ್ಗಜವನ್ನು ಬೆದರಿಸುವ ವೀರಾಗ್ರಣಿಗಳಾದ ರಾಕ್ಷಸರನ್ನು ಮರಳು ಮಾಡಿ ಅನೇಕರನ್ನು ಸಂಹರಿಸಿದ ಆ ಇಂದ್ರಾದಿ ದೇವತೆಗಳು ತಂದುಳಿಸುವ ತನಕ ನನಗೆ ನೆಮ್ಮದಿ ಬರುವುದೇ? ಜಾಗೃತಿಯಿಂದ ದಿಗ್ವಿಜಯಕ್ಕೆ ಬರಲಿದೆ. ಇದೇ ನಮ್ಮ ಇಂದಿನ ದರ್ಪ ತಿಳಿಯಿತೆ. ಜನೇಂದ್ರ ಗೋಪಾಲ, ಅಂದಿನ ದಿನ ಈ ಭೂಮಿಯನ್ನು ಬದ್ಧ ದೇವಚಿತ್ರಗಳಂತೆ ಕಡುಕತನದಿಂದ ನಾವು ಗೆಲುವುಳಿದೆವು. ಇಂದಿನ ಸೇಡನ್ನು ತೀರಿಸಿಕೊಳ್ಳಲು ಸಮಯವನ್ನು ಕಾಯುತ್ತಿದ್ದೆವು ರಾಜೇಂದ್ರ. ವೀರಾಗ್ರಣಿಗಳೇ, ನಿಮ್ಮ ಪೀಠವನ್ನು ಅಲಂಕರಿಸುವರಾಗಿ. ವೀರಾಗ್ರಣಿಗಳೇ, ನಮ್ಮ ಜನಕನನ್ನು ವಿಚಾರಿಸಿ ಅನಂತರ ದಿಗ್ವಿಜಯಕ್ಕೆ ಹೊಡುವುದು ಸರಿ. ಜನಕ, ಇಂದಿನ ವಿಚಾರವನ್ನು ತಿಳಿಸುವರಾಗಿ. ಕುಮಾರ, ಹರಿ ಬ್ರಹ್ಮ ಇಂದ್ರಾದಿ 330 ಕೋಟಿ ದೇವತೆಗಳು ಸೇರಿ ನನ್ನನ್ನು ಮುಗಿಸಿದರು. ಅಷ್ಟು ಮಾತ್ರ ತಿಳಿದಿರುವುದು. ಬಾಕಿ ವಿಚಾರವನ್ನು ಗುರುಗಳಾದ ಶುಕ್ರಾಚಾರ್ಯರು ಕೇಳಿ ತಿಳಿದುಕೊಳ್ಳಬೇಕು. ಜನಕ, ಆಗಬಹುದು. ಗುರುದೇವ, ಏನಿದು? ದಾವಾಗ್ನಿ ಮಧ್ಯದಲ್ಲಿ ಜರಾಸಿಯಂತೆ ಭಯಂಕರವಾದ ಸಿಡಿಲಿನ ಸ್ಮರಣೆಗತಿಯನ್ನು ಹೊಂದಿದ ಭೂದರದಂತೆ ಈ ರಾಕ್ಷಸನ ಶಿರಸ್ಸು ಮುಂಡ ಅತ್ಯಾಶ್ಚರ್ಯಕರವಾಗಿ ರಾಹು ಕೇತು ಎಂಬ ಎರಡಾಗಲು ಕಾರಣವೇನು ಗುರುದೇವ? ಚಂದ್ರ ಗೋಪಾಲ, ಇದು ಬಹುದಿನ ಸಮಾಚಾರ. ಹಿಂದೆ ಯಾರಿಂದ ನಡೆಯಿತು ಗುರುದೇವ? ಆ ದೇವತೆಗಳಿಂದ ನಡೆಯಿತು. ದೋರ್ದಂಡ ಪರಾಕ್ರಮಿಗಳು, ಅಜಾತಬಾಹು ವಿಕ್ರಮರು, ಅದ್ವಿತೀಯರು ಆದ ಈ ದ್ವಿತೀಯ ಮಕ್ಕಳಿಗೆ ಅಪಮಾನವೇ? ಅಪಮಾನವೇನು? ಆಯ್ತು, ದೇವೇಂದ್ರ ವೈಖರಿ ಏನೆಂದು ಹೇಳಲಿ? ಎಲ್ಲ ದುರ್ದೋಷಿ ಮಹೇಂದ್ರ, ರಾಕ್ಷಸ ಕುಲವನ್ನು ನಾಶ ಮಾಡಿದ ಕುಲದ್ರೋಹಿ, ಸೈರಿಸು ಸೈರಿಸು. ಕಾಲಾಗ್ನಿ ಕಿಡಿಯಂತೆ ಪ್ರಜ್ವಲಿಸುವ ಈ ಜಲಂಧರನ ನೇತ್ರಾಗ್ನಿಯು ನಿನ್ನನ್ನು ಕ್ಷಣ ಮಾತ್ರದಲ್ಲಿ ಸುಟ್ಟು ಭಸ್ಮಗೊಳಿಸುವುದು. ಅಂಗಿರಸ, ಈ ರಾಕ್ಷಸನ ಹತ್ಯೆ ಅಪಮಾನವನ್ನು ಸಾಂಗವಾಗಿ ಚಂದ್ರಗೋಪಾಲ, ಸಮುದ್ರ ಮಥನ ಕಾಲದಲ್ಲಿ ಏನು? ಸಮುದ್ರ ಮಥನ ಕಾಲದಲ್ಲಿ ನಮ್ಮ ಜನಕನಾದ ಸಮುದ್ರ ರಾಜನನ್ನು ಮತಿಸಿದರೆ ಸಂದೇಶವೇನು? ಮಥನ ಮಥನ. ಎಲ್ಲ ದ್ರೋಹಿಗಳೇ, ನಮ್ಮ ಜನಕನನ್ನು ಮತಿಸಿದಿರ? ಆಗಲಿ, ತಕ್ಷಣದಿಂದಲೇ ಇದರ ಫಲವನ್ನು ತೋರಿಸುವೆನು. ಭೂಭಾಲ, ಅಂದಿನ ದಿನ ಭೂಮಿಯನ್ನು ಪತ್ತ ದಿಗ್ಜನಗಳಂತೆ ನಿರರ್ಥಕವಾಗಿ ಆ ದೇವತೆಗಳಿಗೆ ಮಾಯವಾಗಿ ಸುಮ್ಮನಿದೆವುದು ರಾಜೇಂದ್ರ. ಮಾಯೆ? ಆ ದೇವತೆಗಳ ಮಾಯೆಗೆ ನೀವು ಮರುಳಾದಿರಾ? ದುಳ್ಳರ ಪರಿಯ ಕೇಳುವರ ಜಲೇಂದ್ರ, ದುಳ್ಳರ ಪರಿಯ ಕೇಳುವರ ಜಲೇಂದ್ರ.
ಪರಗಳಿಗೆ ಬಂಕು ಬೆರಳುಗಳ ಮಾತುಗಳಿಂದ ಮರಳು ಮಾಡಿ ಲೋಕ ಪ್ರಖ್ಯಾತ ಸ್ಥಳಗಳನ್ನು ಚೆಂಡಾಡಿ ವೀರನಿಸಿ ಮೆರೆಯುವ ಆ ಸುರೇಂದ್ರನನ್ನು ಎಡಬಡಿ ಕಟ್ಟಿದೊಲುವೆನು ರಾಜ ಆಗಿ ನೀನು ಪ್ರಕಾಶಿಸು. ಮಾಯೆ, ಹಾ ಅದಮ್ಮ ದೇವತೆಗಳ ಮಾಯೆಗೆ ನೀವು ಮರುಳಾದಿರಾ? ಕಾಲಭೈರವಿಯನ್ನು ಕುಲದೇವತೆ ಎಂದೆನಿಸಿ ಮೆರುವ ಈ ರಾಕ್ಷಸರ ಮುಂದೆ ಮಾಯೆಯೇ ಆಗಲಿ. ಇದರ ಫಲವನ್ನು ತಕ್ಷಣದಲ್ಲೇ ತೋರಿಸುವೆನು. ಗುರುದೇವ, ಮುಂದಿನ ವಿಚಾರವನ್ನು ತಿಳಿಸುವರಾಗಿ. ಜಲೇಂದ್ರ ಭೂಪಾಲ ಸಮುದ್ರ ಮಥನ ಕಾಲದಲ್ಲಿ ಹುಟ್ಟಿದ ಅಮೃತವನ್ನು ಸೇವಿಸುವುದಕ್ಕೆ ದೇವತೆಗಳು ರಾಕ್ಷಸರು ಒಂದೇ ಸಲ್ಲಿಸಿದರು. ವಿಷ್ಣು ಮೋಹಿನಿಯ ಮುಂದೆ ನಮಗೆ ತಿಳಿಯದೇ ಹೋಯಿತು. ಆ ಮೋಹಿನಿ ಅಮೃತ ಹಂಚಬಹುದೆಂದು ನಾವು ಸುಮ್ಮನಿದ್ದೆವು. ಆ ಮೋಹಿನಿಯು ಅಮೃತವನ್ನು ದೇವತೆಗಳು ಹಂಚುತ್ತಾ ವಿಷವನ್ನು ರಾಕ್ಷಸರು ಹಂಚುತ್ತಾ ಓರ್ವ ರಾಕ್ಷಸ ಮರೆತು ಅಮೃತವನ್ನು ಕೊಟ್ಟು ಅಥವಾ ರಾಕ್ಷಸ ತಿರಸ್ಕರಣೆ ಮಾಡಿದರು. ಇದೇ ರಾಹು ಕೇತು ಜಲೇಂದ್ರ ಭೂಪಾಲ. ಎಲ್ಲ ದುರ್ದೋಷಿಯಾದ ಮಹೇಂದ್ರ, ಆತ್ಮ ಬಾಂಧವರಲ್ಲಿ ಉಂಟಾದ ಅಮೃತ ಭಾಂಡವನ್ನು ಅಪಹರಿಸಿದ ದ್ರೋಹಿಗಳೇ! ಮೋಹಿನಿ, ಮೋಹಿನಿ, ಈ ಜಲಂಧರನ್ನು ನಿನ್ನ ಕಬರಿ ಮರೆಯಲ್ಲಿ ಅಡಗಿರುವ ಜಲಧಾರೆಯನ್ನು ಪೀರುವ ಶಿಶುವೆಂದು ಭಾವಿಸಿರುವೆಯಾ? ಎಲ್ಲ ವಿಷ್ಣು, ನಿನ್ನ ಕ್ಷೀರಾಬ್ದಿಯ ಕ್ಷೀರವನ್ನೆಲ್ಲ ಕುಡಿದು ಬರಿಯ ಮರಳಿನಲ್ಲಿ ಓಡಾಡುವ ಕೂರ್ಮನನ್ನಾಗಿ ಮಾಡುವೆನು. ಮಹೇಂದ್ರ, ನಿನ್ನ ಐಶ್ವರ್ಯವನ್ನೆಲ್ಲ ಪುನಃ ಅಂಬುದಿಯಲ್ಲಿ ಬಿಸಾಡದಿದ್ದರೆ ನಾನು ಸಾಗರ ಪುತ್ರನೇ. ಸುಂಬ ನಿಸುಂಭಾದಿಗಳೇ, ಹೋಗದ ದಿಗ್ವಿಜಯ ಗೌಡವರಾಗಿ ಜೈ ಕಾಲವೇ, ಜೈ ಪರಾಶಕ್ತಿ, ಜೈ ಕಾಲವೇ. ಸುಖವನ ಹಿಂಗರಾಜದೆ ಪರಮಾಗಿ ಹೊಮ್ಮೆ ಸರ ಸುಖವನ ಹಿಂಗರಾಜದೆ ಪರಮಾಗಿ ಹೊಮ್ಮೆ ಮಿರಿ ಮೆರವೆ ನದೀರ ನಂದದಿ ಮಿರಿ ಮೆರವೆ ನದೀರ ನಂದದಿ ರಾಜನಾಂ ಸುರ ರಾಜ ನಂದದಿ ರಾಜನಾಂ ಸುರ ರಾಜ ನಂದದಿ ಸಂತತಂ ಸುಶಾಂತ ಕೀಗಲೆ ಶ್ರೀಮಂತನಾದೆನು ನಾ. ಮಂತ್ರಿಯೇ, ಎನ್ನ ಪ್ರಭುತ್ವದ ಸುಖ ಸಂಪದದೆ ಪ್ರಜೆಗಳೆಲ್ಲರೂ ಸುಖಜೀವಿಗಳಾಗಿ ಬಾಳ್ವರೆ, ಅಲ್ಲದೆ ಜಗದೀಶನ ಕರುಣದಿಂದ ಸುಖಜೀವಿಗಳಾಗಿ ಇರುವರೆ. ಲಾಲೆ ಸಾಯಿ ಪ್ರಭು ಕಾಲವೇ ಬೇಡ್ವೆ, ಲಾಲೆ ಸಾಯಿ ಪ್ರಭು ಪ್ರಭು. ಮಂತ್ರಿಯೇ, ಲಾಲೆ ಸಾಯಿ ಪ್ರಭು ಕಾಲವೇ ಬೇಡ್ವೆ, ಲಾಲೆ ಸಾಯಿ ಪ್ರಭು ಪ್ರಭು. ಮಂತ್ರಿಯೇ, ಕಾಲ ಕಾಲಕ್ಕೆ ಮಳೆ ಬೇಳೆಯಿಂದ ಪ್ರಭು. ಮಂತ್ರಿಯೇ, ಕಾಲ ಕಾಲಕ್ಕೆ ಮಳೆ ಬೇಳೆಯಿಂದ ಪ್ರಜೆಗಳೆಲ್ಲ ಸೌಖ್ಯ, ಪ್ರಜೆಗಳೆಲ್ಲ ಸೌಖ್ಯ ಲಾಲೆ ಸಾಯಿ ಪ್ರಭು ಕಾಲವೇ ಬೇಡ್ವೆ, ಲಾಲೆ ಸಾಯಿ ಪ್ರಭು ಪ್ರಭು. ಮಂತ್ರಿಯೇ, ಸತ್ರು ರಾಜರೆಲ್ಲ ಕಪ ಕಾಣಿಕೆಯ. ಮಂತ್ರಿಯೇ, ಸತ್ರು ರಾಜರೆಲ್ಲ ಕಪ ಕಾಣಿಕೆಯ ತಂದೊಪ್ಪಿಸುವರು, ತಂದೊಪ್ಪಿಸುವರು ಪ್ರಜೆಗಳೆಲ್ಲ ಸೌಖ್ಯ. ಲಾಲೆ ಸಾಯಿ ಪ್ರಭು ಕಾಲವೇ ಬೇಡ್ವೆ, ಲಾಲೆ ಸಾಯಿ ಪ್ರಭು, ಲಾಲೆ ಸಾಯಿ ಪ್ರಭು ಪ್ರಭು. ಕಾಲ ಕಾಲಕ್ಕಿಂತ ಮಳೆ ಬೆಳೆಯಿಂದ ಸೋಕೆಂದರು ಮತ್ತೇನಪ್ಪಣೆ? ಮಂತ್ರಿ, ಬಹಳ ಸಂತೋಷವಾಯಿತು.
ಈ ಪೀಠದಲ್ಲಿ ಕುಳಿತುಕೋ. ಮಹಾಪ್ರಭು ಆಗಬಹುದು. ಆದರೆ ಮತ್ತೊಂದು ಸಮಾಚಾರ. ಏನ್ ಹೇಳಿ? ವಿದ್ಯಾವಂತಳು ಎನ್ನ ಕುಮಾರಿ ವೃಂದ, ವಿದ್ಯಾವಂತಳು ಎನ್ನ ಕುಮಾರಿ ವೃಂದ, ಸದ್ಯಕ್ಕೆನ್ನಯ ಮಾತಾ ಕೇಳಲು ವಿದ್ಯಾವಂತಳು. ದರೆಯೋಳಿಹ ವೀರರಾಜರುಗಳ, ದರೆಯೋಳಿಹ ವೀರರಾಜರುಗಳ ವರ ಚಿತ್ರಪಟವ, ವರ ಚಿತ್ರಪಟವ ತೋರಿವಲಿಯೋಳು ಕನ್ಯೆ ವೃಂದಯ ಕಲ್ಯಾಣ ಒದಗಿಹುದು, ಕನ್ಯೆ ವೃಂದಯ ಕಲ್ಯಾಣ ಒದಗಿಹುದು. ಏನ ಮಾಡಲೀಗ ಜ್ಞಾನ ಸುಮಂತ್ರಿ ವಿದ್ಯಾವಂತಳು. ಮಂತ್ರಿಯೇ, ಮಹಾಪ್ರಭು, ನನ್ನ ಕುಮಾರಿಯಾದ ವೃಂದಾದೇವಿಯ ಕಲ್ಯಾಣದ ವಿಷಯವಾಗಿ ಏನನ್ನು ಆಲೋಚನೆ ಮಾಡಿರುವೆ? ಮಹಾಪ್ರಭು, ಅನೇಕ ರಾಜರುಗಳು ಭಾವಚಿತ್ರವನ್ನು ತೋರಿಸಿದ ಯಾವುದು ಒಪ್ಪ ಇಲ್ಲ ಮಹಾಪ್ರಭು. ಹಾಗಾದರೆ ಏನು ಮಾಡುವುದು? ನಾರದ ಮಹಾತ್ಮರಿಗೆ ನಮಸ್ಕರಿಸುವೆವು. ನಾರಾಯಣ ನಾರಾಯಣ. ನೀನೆ ನನ್ನ ಪ್ರಾಣ ರಮ ರಮ. ನಾರಾಯಣ ನಾರಾಯಣ. ನೀನೆ ನನ್ನ ಪ್ರಾಣ ರಮ ರಮ. ದೇವ ನಿನ್ನ ಧ್ಯಾನ ದಿವ್ಯಾಮೃತ ಫಲ. ನಾರಾಯಣ ನಾರಾಯಣ. ದೇವ
ನೀನೇ ನನ್ನ ನೀನೇ ನನ್ನ ನೀನೇ ನನ್ನ ಪ್ರಾಣ ಅಮರ. ದೇವನಿನ್ನ ಧ್ಯಾನ ದಿವ್ಯಾಮೃತ ಫಲ. ದೇವನಿನ್ನ ಧ್ಯಾನ ದಿವ್ಯಾಮೃತ ಫಲ. ನೀನೇ ನನ್ನ ಪ್ರಾಣ ನಾರದರೆ ನಮ್ಮ ಆಸ್ಥಾನಕ್ಕೆ ಬರಲು ಕಾರಣವೇನು? ರಾಜ, ನಿನಗೆ ಮಂಗಳವಾಗಲಿ. ರಾಜ, ನಿನ್ನ ಮಗಳಿಗೆ ಅನುರೂಪನಾದ ಓರ್ವ ಪರಾಕ್ರಮಿಯಾದ ಪುರುಷನನ್ನು ನೋಡಿ ಬಂದಿರುವೆನು. ಋಷಿಪುಂಗವ ಆತನ್ಯಾರು? ಆತನು ಶಿವಕುಮಾರನು, ಸಮುದ್ರ ರಾಜನ ವರಪುತ್ರನು, ಜಲಂಧರನೆಂಬ ನಾಮದಿಂದ ಪರಿಶೋಧಿಸುತ್ತಿರುವನು. ಆದ ಕಾರಣ ನಿನ್ನ ಕುಮಾರಿಯನ್ನು ಆತನಿಗೆ ವಿವಾಹ ಮಾಡಬಹುದಲ್ಲ? ನಾರದರೆ ತಮ್ಮ ಮಾತಿನಂತೆ ನನ್ನ ಕುಮಾರಿಯನ್ನು ಕೊಟ್ಟು ಲಗ್ನ ಮಾಡಿ ಕೊಡುವೆನು. ನಾರಾಯಣ ನಾರಾಯಣ. ದೇವತೆಗಳ ಸೊಕ್ಕನ್ನು ಮುರಿಯಲು ದೇವೇಂದ್ರನ ಪರಮ ವೈರಿಯಾದ ಜಲಂಧರನಿಗೆ ಸಹಾಯ ಮಾಡಿ ಮುಂದಿನ ಚರಿತ್ರೆ ಏನಾಗುವುದು ನೋಡುವೆನು. ನಾರಾಯಣ ನಾರಾಯಣ. ಮೂರು ಲೋಕದಲ್ಲೂ ಅಲೆಯುತ್ತಲಿರುವೆ, ಕಲಹ ಪ್ರಿಯನೆಂದು ಹೊಗಳುತ್ತಲಿರುವೆ. ನಾರಾಯಣ ನಾರಾಯಣ. ಮೂರು ಲೋಕದಲ್ಲೂ ಅಲೆಯುತ್ತಲಿರುವೆ, ಕಲಹ ಪ್ರಿಯನೆಂದು ಹೊಗಳುತ್ತಲಿರುವೆ. ಏನೇ ಬರಲಿ ನಿಮ್ಮಯ ಒಲವು. ನಾರಾಯಣ ನಾರಾಯಣ. ಏನೇ ಬರಲಿ ನಿಮ್ಮಯ ಒಲವು, ನಿಮ್ಮಯ ಮಹಿಮೆಯೇ ಲೋಕ ಕಲ್ಯಾಣ. ನೀನೇ ನನ್ನ ನೀನೇ ನನ್ನ ನೀನೇ ನನ್ನ ಪ್ರಾಣ ಅಮರ. ದೇವನಿನ್ನ ಧ್ಯಾನ ದಿವ್ಯಾಮೃತ ಫಲ. ದೇವನಿನ್ನ ಧ್ಯಾನ ದಿವ್ಯಾಮೃತ ಫಲ. ನೀನೇ ನನ್ನ ಪ್ರಾಣ ಅಮರ. ನಾರಾಯಣ ನಾರಾಯಣ. ವಸಂತ ಮಾಸ ದಿವಸ ರಾಗಮನದೊಳು ಮೂಡಿ ಉಲ್ಲಸದಿಂದ ಸಂತೋಷದಿಂದ ಸಂತೋಷ ಪಡುತ್ತಿದೆ ಬಾನ ಇಂದು. ವಸಂತ ಮಾಸ ವಾಣಿವು ಕೋಗಿಲೆ ವಾನಿಗೆ ಹಾರಲಿ, ವಾಣಿವು ಕೋಗಿಲೆ ವಾನಿಗೆ ಹಾರಲಿ. ನಿನ್ನನ ಸೇರಲಿ ಸೇರಿ ಹೊಂದಾಗಲೇ, ನಿನ್ನನ ಸೇರಲಿ ಸೇರಿ ಹೊಂದಾಗಲೇ. ವಸಂತ ಮಾಸ ದಿವಸ ರಾಗಮನದೊಳು ಮೂಡಿ ಉಲ್ಲಸದಿಂದ ಸಂತೋಷದಿಂದ ಸಂತೋಷ ಪಡುತ್ತಿದೆ ಭಾನಾಡಿಗಳು. ವಸಂತ ಮಾಸ ದಿವಸ ಮಾಸ ದಿವಸ ವಸಂತ ಮಾಸ ದಿವಸ ಮಾಸ ಮಾಸ. ಈ ವನವನ್ನು ನೋಡುತ್ತಿದ್ದರೆ ನನ್ನ ಮನಸ್ಸಿಗೆ ಅದೆಷ್ಟು ಸಂತೋಷವಾಗುತ್ತಿರುವುದು. ಅಲ್ಲಿ ಕೂಗುತ್ತಿರುವ ಗಿಳಿ ಕೋಗಿಲಿಗಳು ನನ್ನ ಮನಸ್ಸಿಗೆ ಅತಿ ಹಾನವನ್ನು ಉಂಟು ಮಾಡುತ್ತಿರುವುದು. ಆಹಾ, ಈ ಶೃಂಗಾರವನವನ್ನು ಸೃಷ್ಟಿಸಿ ಈ
ಆಹಾ, ಎಲ್ಲಿ ಹುಡುಕಿದರೂ ಆ ದೇವತೆಗಳ ಸುಳಿವೇ ಕಾಣೆನಲ್ಲ. ದಿಗ್ವಿಜಯಾರ್ಥಿಯ ಹೊರಟ ಶುಂಭ ನಿಶುಂಭಾದಿಗಳ ವರ್ತಮಾನವೇ ತಿಳಿಯದಲ್ಲ. ಅದು ಒಂದು ಮಂಟಪವೂ ಕಾಣುವುದು, ಹೋಗಿ ನೋಡುವೆನು. ದೇವಾಸುರರು ಅದರಲ್ಲಿ ಅಡಗಿದ್ದರೂ ಅಡಗಿರಬಹುದು. ಹಾ, ಈ ಶೃಂಗಾರವನವನ್ನು ಸೃಷ್ಟಿಸಿದ ಸುರಶಿಲ್ಪಿಯಾದ ವಿಶ್ವಕರ್ಮ ದೇವನನ್ನು ಎಷ್ಟು ವರ್ಣಿಸಿದರೂ ಸಾಲದು. ಓಹೋ, ಈಕೆ ಯಾರಾಗಿರಬಹುದು? ರೂಪಿನಿಂದ ಕರವೆಸೆವ ರೂಪಿನಿಂದ ಆಶ್ಚರ್ಯವ ಮೀರಿ ಮೆರೆಯುತ್ತಿಹ ಇವಳ ದಾರ ಕಾಣೆ, ಇವಳ ದಾರ ಕಾಣೆ. ಆರಿ ಬವಕಿ ಮಣಿ ಇವಳ ರೈ ಬವಕಿ ಮಣಿ, ಆರಿ ಬವಕಿ ಮಣಿ. ಇವಳ ರೈ ಬವಕಿ ಮಣಿ, ಆರಿ ಬವಕಿ ಮಣಿ. ಅಂಗನೆಯ ರಂಗದಲ್ಲಿ ಅರವಿಂದವನ್ನು ತೋರುತ್ತಲೆ, ಅಂಗನೆಯ ರಂಗದಲ್ಲಿ ಅರವಿಂದವನ್ನು ತೋರುತ್ತಲೆ, ಅಂಗನೆಯ ರಂಗದಲ್ಲಿ ಅರವಿಂದವನ್ನು ತೋರುತ್ತಲೆ. ಅಂದವನ್ನು ತೋರುತ್ತಲೆ, ಚಂದದಿಂದ ಪಾಡುತ್ತಲೆ. ಆರಿ ಬವಕಿ ಮಣಿ ಇವಳ ರೈ ಬವಕಿ ಮಣಿ, ಆರಿ ಬವಕಿ ಮಣಿ. ಸಾಧ್ವಿ ಮಣಿ, ನಿಲ್ಲು ನಿಲ್ಲು. ಸಾರದೆಯಿಂದ ಸ್ಥಾಪಿಸಲ್ಪಟ್ಟ ನಿನ್ನ ನಾಮಧೇಯದ ಸೌಭಾಗ್ಯದಿಂದ ಕೂಡಿದ ಅಕ್ಷರಗಳಾವುವು? ಪರಪುರುಷರ ಜೊತೆಯಲ್ಲಿ ಮಾತನಾಡುವುದು ಸ್ತ್ರೀಯರ ಧರ್ಮವಲ್ಲ. ನಾನು ಪರಿಚಯವಿಲ್ಲದ ತಾವು ಇಲ್ಲಿಗೆ ಬರಲು ಕಾರಣವೇನು? ಮೊದಲು ಈ ವನವನ್ನು ಬಿಟ್ಟು ಹೊರಡುವಂತರಾಗಿ. ನಾನು ಪರಪುರುಷನಲ್ಲ, ಇದೇ ಮೊದಲು ನಿನ್ನನ್ನು ಅಪೇಕ್ಷಿಸಿರುವೆನು ಸುಂದರಿ. ಛೀ! ಸ್ವಚ್ಛಂದಳ ಜೊತೆಯಲ್ಲಿ ಕಾಮದ ವಿಚಾರವನ್ನು ಮಾತನಾಡಿದರೆ ಈ ನಿನ್ನ ಕೆಚ್ಚೆದೆಯ ದೇಹವನ್ನು ಹೊಗೆದು ದೋಷ ದಿಕ್ಕುಗಳಿಗೆ ಬಲಿಯಾಗುತ್ತೇನೆ. ಎಚ್ಚರಿಕೆ! ಸುಂದರಿ, ನೀನಾಡಿದ ಪರಾಕ್ರಮವನ್ನು ಕ್ಷಮಿಸಿರುವೆನು. ಇನ್ನು ಈ ಜಲಂಧರನ ಮುಂಗಡೆಯಲ್ಲಿ ನಿನ್ನ ಪರಾಕ್ರಮವನ್ನು ತೋರಿಸಬೇಡ. ಎಚ್ಚರಿಕೆ! ಏನು? ಜಲೇಂದ್ರನೇ? ನಾರದರು ಹೇಳಿದ ಜಲೇಂದ್ರನು ಈತನೇ? ಇರಲಿ, ಇನ್ನು ಪರೀಕ್ಷಿಸುತ್ತೇನೆ. ಮಹಾವೀರನೇ, ತಾವು ಪರಾಧೀನರು, ಪರಸ್ತ್ರೀಯರನ್ನು ಸಂಭಾಷಣೆಯರೆಂದು ತಿಳಿದಿರುವಿರೇ? ನಾನು ಪರಾಧೀನನಲ್ಲ, ನಿನ್ನ ಅಧೀನವೆಂದು ತಿಳಿ. ಪುರುಷೋತ್ತಮ, ಇದು ಪರಪುರುಷರು. ನನ್ನಲ್ಲಿ ಇಂತಹ ಭ್ರಮೆಯನ್ನು ತೋರಿಸಬೇಡಿ. ಪರಸ್ತ್ರೀಯರನ್ನು ಬಯಸುವುದು ಪರಾಕ್ರಮಿಗಳಾದ ನಿಮಗೆ ಅದು ಶೋಭಿಸದು. ಸೌಭಾಗ್ಯವತಿ, ಸಾಹಸ ಪುರುಷರ ಧೈರ್ಯವು, ಆಹಾ, ಪರಾಕ್ರಮವು ನಿನ್ನಂತಹ ಸೌಭಾಗ್ಯವತಿಯರ ದರ್ಶನದಿಂದ ನಿಲ್ಲುವುದು. ಆಹಾ, ಮಹಾಪುರುಷರೇ, ನಿನ್ನ ಜೊತೆಯಲ್ಲಿ ಮಾತನಾಡುವುದನ್ನು ನನ್ನ ತಂದೆಯು ನೋಡಿದರೆ ನಿಮ್ಮನ್ನು ನನ್ನನ್ನು ಕೊಂದೇ ಬಿಡುವರು ಅಷ್ಟೇ. ಕೇಳೆಂದು ಹೇಳುವೆ ಆ ಸುಂದರಿ. ಅದು ಹಾಗಿರಲಿ, ನಿನಗೆ ವಿವಾಹವಾಗಿರುವುದೋ ಅಥವಾ ಇಲ್ಲವೋ ಎಂದು ಕೇಳುತ್ತಿರುವಿರಾ? ಏಕೆ? ಭಯವೇ? ಭಯವೆಂಬ ಶಬ್ದವನ್ನು ಈ ಜಲಂಧರನ ಮುಂಗಡೆಯಲ್ಲಿ ಎತ್ತಬೇಡ ಎಂದು ನಿನಗೆ ಮೊದಲೇ ಎಚ್ಚರಿಸಲಿಲ್ಲವೇ? ಅದು ಹಾಗಿರಲಿ, ನಿನಗೆ ವಿವಾಹವಾಗಿರುವುದೋ ಅಥವಾ
ಭಾವಿಸಿರುವಿರೇನು? ನಾನು ಅದೇ ರೀತಿ ಭಾವಿಸಿರುವುದು. ಆಹಾ, ಹಾಗಾದ್ರೆ ಲಗ್ನವಾಗಿಲ್ಲದ ಅವಳು ತಂದೆ ಅಧೀನಳಲ್ಲವೇ? ಹೌದು, ಅದಕ್ಕೆ ಸಂದೇಹವೇನು? ಹಾಗಾದ್ರೆ ಲಗ್ನವಾದವಳು ಅಬಲೆಯೇ? ಆಹಾ, ಏನಿದು ಇವಳ ವಾಕ್ಚಾತುರ್ಯವು ನನ್ನನ್ನೇ ಮರಳುಗೊಳಿಸುತ್ತಿದ್ರು. ಸುಂದರಿ, ನಿನ್ನ ಬಲಾಬಲಗಳನ್ನು ಪರೀಕ್ಷಿಸಿದ ಮಾತ್ರಕ್ಕೆ ನೀನು ಎದರಿ ಬಿಟ್ಟೆಯಾ? ನನಗೆ ಹೆದರಿಕೆ. ಈ ವನದಲ್ಲಿ ಕಾಡು ಮೃಗಗಳು ಪ್ರವೇಶಿಸಿದರೆ ಅವರೊಡನೆ ಬೇಟೆಯಾಡುವ ನನಗೆ ಭಯವೆಂದು ಹೇಳುತ್ತಿರುವಿರಾ? ಇಲ್ಲ. ಕಾಡು ಮೃಗಗಳನ್ನು ಬೇಟೆಯಾಡುವ ನೀನು ಆ ಮನ್ಮಥನನ್ನು ಏಕೆ ಬಿಟ್ಟೆ? ಆಹಾ, ಅವನನ್ನು ಕೊಲ್ಲುತ್ತಿದ್ದೆ ಒಂದೇ ಬಾಣದಲ್ಲಿ. ಆದರೆ ಆತನ ಹೆಂಡತಿಯು ನನ್ನಂತೆ ಸ್ತ್ರೀಯಳಲ್ಲದೆ, ಅದಕ್ಕಾಗಿ ಬಿಟ್ಟಿರುವೆನು. ಸೌಭಾಗ್ಯವತಿ, ಆ ನಿನ್ನ ಕರುಣಿಗೆ ಪಾತ್ರನಾಗಿರುವ ಮನ್ಮಥನು ನನಗೆ ಪರಮ ವೈರಿ. ಅವನನ್ನು ಜಯಿಸಲು ಬಂದು ನಿನ್ನಲ್ಲಿ ಒಂದು ಅಮೋಘ ರತ್ನವನ್ನು ಬಯಸಿರುವೆನು ಸುಂದರಿ. ಏನು? ನನ್ನಲ್ಲಿ ಅಮೋಘವಾದ ರತ್ನವೇ? ನನ್ನಲ್ಲಿರುವುದೇ ಅಂತಹ ರತ್ನವು? ಅದೇ ಎನ್ನ ಮೇಲಡ ಪ್ರೇಮ ರತ್ನ. ಬಾ, ನನ್ನನ್ನು ಆಲಂಗಿಸು. ನೀನೇ ಎನ್ನನ್ನು ಮೋಹಿಸಿದೆ, ನೀನೇ ಎನ್ನೊಳು ಪ್ರೇಮಿಸಿದೆ, ನೀನೇ ಎನ್ನಿ ಮನದೊಳ್ಳು ನೆಲೆಸಿ ಹೃದಯವು ಕಳವಳ ಪಡುತ್ತಲಿದೆ. ನೀನೇ ನೀನೇ ಎನ್ನನ್ನು ಮೋಹಿಸಿದೆ, ನೀನೇ ಎನ್ನೊಳು ಪ್ರೇಮಿಸಿದೆ, ನೀನೇ ಎನ್ನಿ ಮನದೊಳು ನೆಲೆಸಿ ಹೃದಯವು ಕಳವಳ ಪಡುತ್ತಲಿದೆ. ನೀನೇ ವಿರಹವ ಸೈರಿಸಲಾರೆನು ನಾನು ಸರಸವನಾಡುವ ಬಾಬಾರಮನೆ. ವಿರಹವ ಸೈರಿಸಲಾರೆನು ನಾನು ಸರಸವನಾಡುವ ಬಾಬಾರ. ಸಾರಸ ಸುಖವೊಂದು ಪಂಡಿತೆಯನ್ನು ಸಾರಸ ಸುಖವನ್ನು ಪಂಡುತೆಯನ್ನು ಬೀರುವ ನದಟವ ಕೋಕಿಲವಾಣಿ. ಬೀರುವ ನದಟವ ಕೋಕಿಲವಾಣಿ. ನೀನೇ ಎನ್ನನ್ನು ಮೋಹಿಸಿದೆ, ನೀನೇ ಎನ್ನೊಳು ಪ್ರೇಮಿಸಿದೆ, ನೀನೇ ಎನ್ನಿ ಮನದೊಳು ನೆಲೆಸಿ ಹೃದಯವು ಕಳವಳ ಪಡುತ್ತಿದೆ. ನೀನೇ ಪ್ರಿಯಾ, ಏ? ತಾವೇ ನನ್ನನ್ನು ನೆನೆಸಿದಿಯಾ? ತಾವೇ ನನ್ನನ್ನು ಸ್ಮರಿಸಿದಿಯಾ? ತಾವೇ ನನ್ನ ಮನದೊಳು ನೆಲೆಸಿ ಹೃದಯದ ಕಳವಳ ಪಡಿಸಿದಿಯಾ? ತಾವವುದೇ ಮನದೊಳಗೆ ಹೊಸ ಮೈತ್ರಿಯು, ಆ ಕನಸೊಳಗೆ ಹೊಸ ಕನಸು. ಗಣೇಶ್ವರ, ಗಣಕಾಂತ ಸ್ವಾಮಿ, ಸ್ವಾಮಿಗೆ ಮನಸೊಳಗೆ ಹೊಸ ಮೈತ್ರಿಯು, ಆ ಕನಸೊಳಗೆ ಹೊಸ ಕನಸು. ಹೊಸ ರೋಮಾಯಣು ಒಂದು ತಿಳಿಯದೆ ಪ್ರಿಯಾ, ಪ್ರಿಯೆ,
ಮಗಳು ಪರಪುರುಷನಲ್ಲಿ ಅನುರಕ್ತಳಾಗಿರುವಂತೆ ತೋರುತ್ತಿದೆ. ಛೇ, ದೂರ ನಿಲ್ಲು. ಎಲ್ಲವೋ ರಾಕ್ಷಸ, ಎಲ್ಲವೋ ರಾಕ್ಷಸ, ರಾಜಾಜ್ಞೆ ಇಲ್ಲದೆ ನಮ್ಮ ವನಕ್ಕೆ ಪ್ರವೇಶಿಸಲು ಕಾರಣವೇನು? ಆದಿವನಕ್ಕೆ ಸಾರಿದನೇಕೆ ಚೋರ ಜರ ನೀವನ, ಶಿರವ ತೆರೆದಿರುವೆ ಚೋರ ಜರ ನೀವನ. ಆದಿವನಕ್ಕೆ ಸಾರಿದನೇಕೆ ಚೋರ ಜರ ನೀವನ, ಶಿರವ ತೆರೆದಿರುವೆ ಚೋರ ಜರ ನೀವನ. ಕ್ರೌಂಚ ರಾಜನನು ವಂಚಿಸಿ ವನಾದಿನಿ, ಕ್ರೌಂಚ ರಾಜನನು ವಂಚಿಸಿ ವನಾದಿನಿ, ಹೊಂಚು ಹಾಕುವ ಸಂಚನರೋಣೆ, ಹೊಂಚು ಹಾಕುವ ಸಂಚನರೋಣೆ, ಗರುಳ ಸಾರೋ ಬೇಗನೆ, ಆರಿವವನಕ್ಕೆ ಸಾರಿದನೇಕೆ ಚೋರ ಜರ ಜೀವನ, ಶಿರವ ತೆರೆದಿಡುವೆ ಚೋರ ಜರ ಜೀವನ. ಎಲ್ಲವೋ ರಾಕ್ಷಸ, ರಾಜಾಜ್ಞೆ ಇಲ್ಲದೆ ನಮ್ಮ ವನಕ್ಕೆ ಪ್ರವೇಶಿಸಲು ಕಾರಣವೇನು? ಅಪ್ಪಾಜಿ, ನಿಧಾನಿಸಿ, ನಾನು ಆ ವಿಚಾರವನ್ನು ಹೇಳುತ್ತೇನೆ. ಶಾಂತರಾಗಿ ಅಪ್ಪಾಜಿ. ಛೇ, ದೂರ ನಿಲ್ಲು. ಎಲ್ಲವೋ ಮತಾಂಧ, ಕಾಮದ ಪಿತ್ತವು ತಲೆಗೇರಿ ಮತಿಗೆಟ್ಟು ಮಾತನಾಡುತ್ತಿರುವೆ. ದೇವಾಸುರರನ್ನು ಸದೆಬಡಿದು ಅವರನ್ನು ಕೈ ಸೆರೆಪಿಡಿಯಬೇಕೆಂಬ ಅಭಿಲಾಷೆಯಿಂದ ವೈರಿಗಳನ್ನು ಹುಡುಕುತ್ತಾ ಈ ವನವನ್ನು ಪ್ರವೇಶಿಸಿ ನೋಡಲು ಈ ಮಂಗಳಾವತಿಯನ್ನು ನೋಡಿ ಪ್ರೀತಿಸಿ ವಿವಾಹ ಮಾಡಿಕೊಳ್ಳಬೇಕೆಂದು ತಡೆದು ನಿಲ್ಲಿಸಿದನು. ಆದಮ್ಮ, ಇವಳನ್ನು ನಿನ್ನಿಚ್ಛೆಯಿಂದಲೇ ಹೊರಸುವೆಯ? ಹೌದು, ನನಗೆ ಭಯವೇ? ಎಲ್ಲವೋ ಮತಾಂಧ, ಕಾಮದ ಪಿತ್ತವು ತಲೆಗೇರಿ ಮತಿಗೆಟ್ಟು ಮಾತನಾಡುತ್ತಿರುವೆಯ? ಇವಳು ನನ್ನ ಮಗಳು, ತಿಳಿಯಿತೋ ಭ್ರಷ್ಟ? ಈ ಧನುಜೇಂದ್ರನ ನೇತ್ರಾಗ್ನಿಯಲ್ಲಿ ಬೆಳಕಿರುವ ಈ ಸುಂದರಿಯು ನಿನ್ನ ಮಗಳಾದರೇನು, ಮತ್ತಾರ ಮಗಳಾದರೇನು? ನನಗೆ ಭಯವೇ? ರಾಜಾದಿರಾಜನಾದ ನನ್ನ ಎದುರಿನಲ್ಲಿ ಲೆಕ್ಕವಿಲ್ಲದೆ ಮಾತನಾಡುತ್ತಿರುವೆಯ? ದೈತ್ಯ, ಯುದ್ಧಕ್ಕೆ ನಿಲ್ಲು. ಆಗಬಹುದು. ಅಪ್ಪಾಜಿ, ಜಾಣ ಚೋರ ಬಾಳೆ ಇತ್ತ ಸಾರಿ ಹೋಗದಿ, ಜಾರ ಚೋರ ಬಾಳೆ ಇತ್ತ ಸಾರಿ ಹೋಗದಿ, ಚೂರತನವ ತೋರ್ದ ನಿನ್ನ ಚೂರು ಹೊಡುವೆ, ಬಂಡ ನಿನ್ನ ಮಂಡೆ ಕಡೆದು ತುಂಡು ಮಾಡುವೆ, ಬಂಡ ನಿನ್ನ ಮಂಡೆ ಕಡೆದು ತುಂಡು ಮಾಡುವೆ, ಗುಂಡದೊಳೆಯ ಕಂಡ ಮಗ ದಿಂಡುಗೆ ತಡುವೆ, ಬಂಡ ನಿನ್ನ ಮುಂಡ ಕಡೆ ತುಂಡು ಮಾಡುವೆ, ತುಂಡು ಮಾಡುವೆ. ಅಪ್ಪಾಜಿ, ಆಹಾ, ಬಲ ಬಲ, ನಿನ್ನ ಪರಾಕ್ರಮವನ್ನು ನಾನು ಮೆಚ್ಚಿದೆನು. ನಿನ್ನ ನಾಮಾಂಕಿತವೇನು? ನನ್ನನ್ನು ಜಲಂಧರನೆಂದು ನಾಮವಿಟ್ಟಿರುವರು. ಆಹಾ, ಆ ನಾರದರು ಹೇಳಿದ ಜಲಂಧರನು ಈತನೇ ಇರಬೇಕು. ಅಪ್ಪ ಜಲಂಧರ, ನನ್ನ ಕುಮಾರಿಯನ್ನು ಕೊಟ್ಟು ನಿನಗೆ ಲಗ್ನ ಮಾಡಿ ಕೊಡುವೆನು. ಬಾ ಹೋಗೋಣ. ಆಗಬಹುದು. ಜಯ ಜಯ ಲೋಕಾವನ, ಭವ ಭಯ ಹರಣ, ಕರುಣಾ ಭರಣ,
ದೇವನಾದರೂ ಸುರಲೋಕವನ್ನು ಸೂರೆ ಮಾಡುವಂತ ಹೇಳಿ ಸುಂಬ ನಿಸುಂಬಾದಿಗಳನ್ನು ಕಳುಹಿಸಿ ತಾನು ವೃಂದಾದೇವಿಯನ್ನು ಮೋಹಿಸಿ ಕ್ರೌಂಚ ನಗರದಲ್ಲಿ ಜಲಂಧರನಿಗೆ ಕಲ್ಯಾಣ ನಡೆಯುವುದು. ಅಲ್ಲಿನ ಆಶ್ಚರ್ಯವನ್ನು ನೋಡಿ ಮಹೇಂದ್ರನ ಆಸ್ಥಾನಕ್ಕೆ ಹೋಗುವನು. ನಾರಾಯಣ ನಾರಾಯಣ. ನಿರುಪಮ ನಿರ್ಮಲ ಮಧುರ ವಿಹಾರ. ನಾರಾಯಣ ನಾರಾಯಣ. ನಿರುಪಮ ನಿರ್ಮಲ ಮಧುರ ವಿಹಾರ. ನಿರುಪಮಾಲಯ ಸುಗುಣಾಲಯ ಸೌರಿ ಶ್ರೀಹರಿ ಶ್ರೀಹರಿ. ನಾರಾಯಣ ನಾರಾಯಣ. ನಿರುಪಮ ನಿರ್ಮಲ ಮಧುರ ವಿಹಾರ. ನಿರುಪಮಾಲಯ ಸುಗುಣಾಲಯ ಸೌರಿ ನಿರುಪಮಾಲಯ ಸುಗುಣಾಲಯ ಸೌರಿ ನಿತ್ಯ ನಿನ್ನಯ ಧ್ಯಾನವ ಮಾಡುತ್ತೆ. ನಾರಾಯಣ ನಾರಾಯಣ. ನಿತ್ಯ ನಿನ್ನಯ ಧ್ಯಾನವ ಮಾಡುತ್ತೆ. ಜಯ ಜಯ ಲೋಕವನ ಭವಭಯಹರಣ ಕರುಣಾಭರಣ. ಜಯ ಜಯ ಲೋಕವನ. ನಾರಾಯಣ ನಾರಾಯಣ. ಆ ಕಡೆ ಹೋಗಿ, ಆ ಕಡೆ ಹೋಗಿ. ಅಡಿ ಮುಂದೆ ನೀನು ಮುಂದೆ ಹತ್ತವ್ರಿ ಹಂಗೋಗಲ್ಲ. ರಾಜನೇ, ಸಕಲ ಸ್ವಲ್ಪ ಸಿದ್ಧವಾಗಿದೆಯೇ? ಸಕಲವೂ ಸಿದ್ಧವಾಗಿರುವುದು ಆಚಾರ್ಯ ದೇವ. ಓದುವರು ಹೀಗೆ ಬನ್ನಿ. ಮಂಗಳವಾದ್ಯವಾಗಲಿ. ಕಲ್ಯಾಣ ಕನಿಕಾದಾನ ಭೂತ ವಿಧಿಯೇ ಕಾಲಾಗ್ನಿ ರುದ್ರಪ್ರಿಯೇ ಪ್ರಖ್ಯಾತೋ ಫಲೀಶ್ವರಿತಂ ಸಾವುದಾನ ಶುಭಲಗ್ನ ಸಾವುದಾನ ಶುಭೋತ್ತ ಸಾವುದಾನ. ಓಂ ಶಾಂತಿ ಶಾಂತಿ ಶಾಂತಿ. ಜಲೇಂದ್ರ ಬುಪ್ಪಲ್ಲ ಅದೊಂದು ಹೋಗ್ಕೊಂಡ್ಬಿಡ್ರಿ. ಅವನ ಜಲೇಂದ್ರ ಬುಪ್ಪಲ್ಲ ನಿನ್ನ ಪತ್ತೆಗಳು ಯುಗಮಲ್ಲಿ ಅಂತ ಹಾಕು. ನಾವು ಆಗಬಹುದು ಗುರುದೇವ. ಕಿರೀಟ ಬಿಡ್ತಾರೆ. ಅಮ್ಮ ಬೃಂದಾದೇವಿ ನಿನ್ನ ಪತ್ತೆಗಳು ಯುಗಮಲ್ಲಿಂದ ಹಾಕೊಳ್ಳೋದು. ಹಾಡಾಡು. ಫಲಿಸಿತು ಒಲವಿನ ಭೂತಬಲ, ಎನಗೆಂದು ಬಂದಿದೆ ಗಗನ ಬಲ. ಫಲಿಸಿತು ಒಲವಿನ
ಚೆಂಡಾಡಬೇಕೆಂದಿರುವ ಈ ಅಪ್ರತಿಮ ಬಲ್ಲನಿಗೆ ಪತನ. ಹರಿಬ್ರಹ್ಮಾದಿ ದೇವತೆಗಳನ್ನು ಪ್ರತಿಬಂಧಿಸಿ ಓಲಾಡಬೇಕೆಂದು ಈ ಅಪ್ರತಿಮ ಬಲ್ಲನಿಗೆ ಪತನ. ಧೂರ್ಧತೆ ಅಸಮಸಾಸನಾಗಿ ತನ್ನ ಭುಜಗಳ ಪರಾಕ್ರಮದಿಂದ ತ್ರಿಲೋಕವನ್ನೇ ಜಯಿಸಬೇಕೆಂದಿರುವ ಎನ್ನ ಧೀರ ಪರಾಕ್ರಮವು ನಿನ್ನ ಅಮಂಗಳ ಕಿರೀಟ ಪತನದಿಂದ ವ್ಯರ್ಥವಾಯಿತೆ. ಈ ದುರವೀರಾಗ್ರಣಿಯ ಪೋಷಗಳೆಲ್ಲವೂ ಮರೀಚಿಕೆ ಜಲದಂತೆ ನಾಶವಾಯಿತು. ಸ್ವಾಮಿ, ನನ್ನ ಸರ್ವ ಅಪರಾಧವನ್ನು ಕ್ಷಮಿಸಿ ಸ್ವಾಮಿ, ನನ್ನ ಸರ್ವ ಅಪರಾಧವನ್ನು ಕ್ಷಮಿಸಿ. ಕ್ಷಮಿಸುವುದ ಪಾಪಿ, ನೀನು ನನಗೋಸ್ಕರ ಮೀಸಲಾಗಿ ನಿನ್ನಲ್ಲಿ ಅಡಗಿದ್ದ ಅಮಂಗಳ ದೋಷಕ್ಕೆ ನಿನ್ನ ಶಿರಚ್ಛೇದನವೇ ಪ್ರಾಯಶ್ಚಿತ್ತು. ಸಾಧ್ಯವಾಗುವ ಸ್ತ್ರೀ ಹತ್ಯಕ್ಕೆ ಮನ ಮಾಡಬಾರದು. ನಿಮ್ಮಗಳ ಮಾತು ಸ್ತ್ರೀ ಹತ್ಯೆ, ಸ್ತ್ರೀ ಹತ್ಯೆ, ಸ್ತ್ರೀಯರಿಂದ ಕಿರೀಟ ಪತನ ನನಗೆ ದುಶ್ಚಗ್ನ. ಚಂಡಿಗಾ ಕಾಲಭೈರವಿ ಎಂದು ಹೆಸರಾಂತ ನಿನ್ನ ಕರಕುಂಡದಲ್ಲಿ ನಿಂದಿರುವ ಈ ಜಲಂಧರನಿಗೆ ದುಶ್ಚಗ್ನ. ಜಲಂಧರ, ನಿನ್ನ ಜಯ ವಿಲಾಸ ವಿಜಯಾರ್ಧ ಪರ್ವತವು ಓರ್ವ ವಶವಾಯಿತೆ. ರೋಂದು, ನಿನ್ನ ಶೃಂಗಾರ ಸರಸಿಯಲ್ಲಿನ ಮನ್ಮಥ ರಸವು ಮರುಭೂಮಿಯ ಒಳೆಯಂತಾಯಿತೆ. ಸ್ವಾಮಿ, ಮನ್ಮಥ, ನಿನ್ನ ಬಾಣದ ಹೂಮಾಲೆಯು ಉಕ್ಕಿನ ಮಾಲೆಯಂತಾಯಿತು. ರೋಂದ, ಬರಬೇಡ, ಬರಬೇಡ, ನನ್ನನ್ನು ಪರಲೋಕದಲ್ಲಿ ಸಂಧಿಸು. ಅದು ಮಹೇಂದ್ರನ ಸಿಂಹಾಸನವು ಅದುರುತ್ತಿರುವುದು. ವಾಯುಕುಂಠದ ವಿಷಸರ್ಪವು ಎಡೆಯನ್ನು ಬಿಚ್ಚಿ ನಮ್ಮ ಜನಕನಾದ ಸಮುದ್ರ ರಾಜನಿಗೆ ಪಂಚರತ್ನವನ್ನು ಒಪ್ಪಿಸುತ್ತಿರುವುದು. ರೋಂದ, ನಾನು ಬರುವೆನು. ಸ್ವಾಮಿ, ನನ್ನನ್ನು ಕೈ ಬಿಡಬೇಡಿ ಸ್ವಾಮಿ. ಈಗ ನಿಮ್ಮ ಪಾದ ಹಿಡಿದು ಬೇಡಿಕೊಳ್ಳುತ್ತೇನೆ, ನನ್ನನ್ನು ಬಿಟ್ಟು ಹೋಗಬೇಡಿ ಜಲಂಧರ ಸ್ವಾಮಿ, ಭೂಪಾಲ, ಹೋಗಬೇಡಿ. ಕೋಪವನ್ನು ಸೇರಿಸು. ನಿಮ್ಮಗಳ ಮಾತು ಅನವಶ್ಯಕ. ಜಯೇಂದ್ರ ಭೂಪಾಲ ಶಾಂತನಾಗು. ನಿಮ್ಮಗಳ ಮಾತು ಅನವಶ್ಯಕ. ಶಾಂತನಾಗು ಜಯೇಂದ್ರ ಭೂಪಾಲ. ಜಲೇಂದ್ರ, ಯೋಚಿಸಬಾರದೆ. ಛೆ, ಬಿಡಾಕ್ತಾರೆ, ದೂರ ಸರಿ.
ವರವನ್ನು ಕೇಳಿಕೊಂಡು ಇಂತಹ ಶಿಕ್ಷೆಯನ್ನು ವಿಧಿಸಿದೆಯಾ ದೇವ? ನಾನೀಗೇನು ಮಾಡಲಿ, ಏನು ಮಾಡಲಿ? ಮಗಳೇ, ಹೇಳು. ಜನ್ಮಾಂತರವನ್ನು ಮೀರಲು ಹರಿ ಬ್ರಹ್ಮಾದಿಗಳಿಗೂ ಹಸತಳವು. ದುರ್ಜನರಿಗೆ ಬಂದ ಸಂಪತ್ತು, ಸಜ್ಜನರಿಗೆ ಬಂದ ವಿಪತ್ತು ಅತಿಯಾಗಿ ನಿಲ್ಲಲಾರದು. ಜಗತ್ರಕ್ಷಕನಾದ ಪರಮೇಶ್ವರನನ್ನು ಧ್ಯಾನಿಸು. ನಿನ್ನ ಮಾಂಗಲ್ಯವನ್ನು ಕಾಪಾಡಿಕೊ ಹೋಗು ಮಗಳೇ. ಮಗಳೇ, ಆ ನಾರದರು ಹೇಳಿದಂತೆ ಆ ಪರಶಿವನನ್ನು ಆರಾಧಿಸು, ನಿನಗೆ ಮಂಗಳವಾಗುವುದು. ಅಪ್ಪಾಜಿ, ತಮ್ಮ ಮಾತಿನಂತೆ ನಾನು ಆ ಪರಮೇಶ್ವರನ್ನೇ ಬೇಡುವೆನು. ದೇವ ಪರಮೇಶ್ವರ, ಈ ಪತಿಹೀನರನ್ನು ಕಾಪಾಡು ದೇವ, ಕಾಪಾಡು. ಪರಮೇಶ್ವರ ತಂದೆ, ಬಾ 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 ಶಂಕರ, ಮೊರೆಯಿಡುವೆನು ಪ್ರಭುವೆ, ಬಾ 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 ಶಂಕರ, ಮೊರೆಯಿಡುವೆನು ಪ್ರಭುವೆ, ಬಾ ಸ್ವಾಮಿ ಭಕ್ತರ ಸುರದೇನು ಹರನೇ ಶಿವನೇ ಕರುಣಾಳು, ಬಾ 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 ಶಂಕರ. ಪರಮೇಶ್ವರ, ಹೇ ಮೌನ ಬೇಕೋ ಪ್ರಭು, ಓ ದೇವ. ಹೇ ಮೌನ ಬೇಕೋ ಪ್ರಭು, ಓ ದೇವ. ನೇನೆ ನವರಸ ಕಲಾಧರ ಸಾಮಗಾನ ನಾಟ್ಯ ಲೋಲ ಪ್ರಿಯಕರ, ನೀನೆ ಸವಗಾನ ನಾಟ್ಯ ಲೋಲ ಪ್ರಿಯಕರ, ಬಾಬಾ ಬಾ ಶಂಕರ, ಮೊರೆಯಿಡುವೆನು ಪ್ರಭುವೆ, ಬಾ ಸ್ವಾಮಿ ಭಕ್ತರ ಸುರದೇನು ಹರನೇ ಶಿವನೇ ಕರುಣಾಳು, ಬಾಬಾ ಬಾ ಶಂಕರ, ಬಾ ಶಂಕರ, ಬಾ ಶಂಕರ. ಯೋಗೇಂದ್ರ ಭೂಷಣನೇ ಸುರ ಸುರಾದಿ ವಂದಿತ ಯೋಗೇಂದ್ರ ನಾಥನೇ. ಪರಮೇಶ್ವರ ಕರುಣಿಸು ದೇವ. ನಾಗೇಂದ್ರ ಭೂಷಣನೇ ಸುರ ಸುರಾದಿ ವಂದಿತ ಯೋಗೇಂದ್ರ ಸನ್ನುತನೇ, ನಿಲಮಯ ನಿಟಿಲಚಿತ ನಾಗೇಂದ್ರ ಸನ್ನುತನೇ, ಬಾ 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 ಶಂಕರ, ಮೊರೆಯಿಡುವೆನು ಪ್ರಭುವೆ, ಬಾ ಸ್ವಾಮಿ ಭಕ್ತರ ಸುರದೇನು ಹರನೇ ಶಿವನೇ ಕರುಣಾಳು, ಬಾಬಾ ಬಾ ಶಂಕರ, ಬಾ ಶಂಕರ, ಬಾ ಶಂಕರ. ಪರಮೇಶ್ವರ, ಜಗದೀಶ್ವರ, ಹೇ ಪತಿಹೀನರನ್ನು ನನ್ನನ್ನು ಕೈ ಬಿಡದೆ ಕಾಪಾಡು ಪರಮಾತ್ಮ, ಕಾಪಾಡು. ಪರಮೇಶ್ವರ, ಪ್ರತ್ಯಕ್ಷನಾದಿಯ ತಂದೆ, ಇದು ನಿನ್ನ ಪಾದಕ್ಕೆ ನಮಸ್ಕರಿಸುವೆನು. ಮಂಗಳವಾಗಲಿ. ವೃಂದ, ಶಾಂತಳ, ನೀನು ಯಾವ ಫಲವನ್ನು ತಂದಿರುವೆಯೋ ಅದನ್ನು ಅನುಭವಿಸಿಯೇ ತೀರಬೇಕು. ಪತಿರಥ ಶಿರೋಮಣಿಯೇ, ನಿನ್ನ ಪತಿಯ ಕರ್ಮದೋಷವು ಅವನಿಗೆ ಕಿರೀಟ ಪತನವಾಯಿತೆ ಹೊರತು ನಿನ್ನಿಂದಲ್ಲ. ಹಾಗಾದ್ರೆ ನನ್ನಿಂದಲ್ಲದೆ ಮತ್ತೆ ಹೇಗೆ ದೇವ? ತಿಳಿಯದು. ಅವನು ಪೌರುಷದಿಂದ ವಿಧಿಯನ್ನು ಗೆಲ್ಲುವನೆಂದು ಅಲ್ಲದೆ ಅಹಂಕಾರದಿಂದ ತಾನೇ ಶಿವನೆಂದು ತನಗಿಂತ ಅಧಿಕವಿಲ್ಲವೆಂದು ಬೆಳೆಯುತ್ತಿರುವನು. ಆ ದೋಷವು ಅವನನ್ನು ಅನುಸರಿಸಿತು ಮಗಳೇ. ಪರಮೇಶ್ವರ, ಪತಿಯ ಕರ್ಮದಲ್ಲಿ ಸತಿಯು ಭಾಗಿಯಲ್ಲವೇ? ಪತಿವ್ರತೆಯಾದ ನೀನು ಸೂರ್ಯನ ಕಿರಣದಂತೆ ತೇಜಸ್ವಿಯಾಗಿ ನಿಷ್ಕಳಂಕಳಾಗಿರುವೆ. ಆ
ಅಜ್ಞಾನದ ಕರ್ಮದ ಫಲವೂ ನಿನಗಿಲ್ಲ ಮಗಳೇ. ಹಾಗಾದ್ರೆ ಸತಿ ಮಾಡಿದ ಕರ್ಮದಲ್ಲಿ ಪತಿಯು ಭಾಗಿಯಾಗುವನೇ? ಮಗಳೇ, ಅದೊಂದು ಪ್ರಕೃತಿಯ ಅಂತೂ ಪರಮಾತ್ಮ, ಈ ನಿನ್ನ ದರ್ಶನದಿಂದ ನಾನು ಕೃತಾರ್ಥಳಾದೆನು. ಪರಮಾತ್ಮ, ಕೃತಾರ್ಥಳಾದೆನು. ದೇವ, ನನ್ನ ಅಭಿಷ್ಟವನ್ನು ನೆರವೇರಿಸಬೇಕೆಂದು ಬೇಡಿಕೊಳ್ಳುವೆನು. ಮಗಳೇ, ಅದೇನು ಇಷ್ಟವನ್ನು ತಿಳಿಸುವನು. ಪರಮಾತ್ಮ, ನನ್ನನ್ನು ಯಾವಾಗಲೂ ಆ ಭವಾನಿಯ ಸಮೀಪದಲ್ಲಿರುವಂತೆ ಹರಸು. ನನ್ನ ಪತಿ ಮಾಂಗಲ್ಯವನ್ನು ಕೈ ಬಿಡದೆ ಕಾಪಾಡಬೇಕೆಂದು ನಿನ್ನಲ್ಲಿ ಬೇಡಿಕೊಳ್ಳುವೆನು ದೇವ. ವೃಂದಾದೇವಿ, ಬಹಳ ಸಂತೋಷವಾಯಿತು. ಆದರೆ ಎಲ್ಲಿಯವರೆಗೆ ನಿನ್ನ ಪಾತ್ರವನ್ನು ಸ್ಥಿರವಾಗಿ ನೆಲೆಸಿರುವುದೋ ಅಲ್ಲಿಯವರೆಗೂ ನಿನ್ನ ಮಾಂಗಲ್ಯವು ಸ್ಥಿರವಾಗಿರುವುದು ಮಗಳೇ. ಹೆದರಬೇಡ, ಹೋಗು. ಹಾಗೆ ಆಗಲಿ ಪರಮಾತ್ಮ, ದಯಮಾಡಿಸಿ. ಜೀವಿತೇಶ ಬಾರಲಿ, ಏನು ಕಾರಣ ತಿಳಿಯೇನಾ? ಜೀವಿತೇಶ ಬಾರಲಿಲ್ಲ, ಏನು ಕಾರಣ ತಿಳಿಯೇನಾ? ಅರಿಯಿನ ಕಾರಣ ತಿಳಿಯಿನ ಕಾರಣ. ಅರಿಯಿನ ಕಾರಣ ತಿಳಿಯಿನ ಕಾರಣ. ಜೀವತೀಶ ಬಾರಲಿಲ್ಲ, ಏನು ಕಾರಣ ತಿಳಿಯೇನ? ಇನಿಯನಿಲ್ಲದ ಶಯನ್ಮಾರ, ಕಣ್ಣು ಕಾಣದ ಅಂಧಕಾರ. ಪ್ರಾಣೇಶ್ವರ, ಇನಿಯನಿಲ್ಲದ ಶಯನಗಾರ, ಕಣ್ಣು ಕಾಣದ ಅಂಧಕಾರ. ಮಾರದೀಗ ಮಾರರೂಪ, ತಾಳಲಾರೆ ವಿರಹ ತಾಪ, ಬೇಗ ಬಾರೋ ಮಾರರೂಪ. ತಾಳಲಾರೆ ವಿರಹ ತಾಪ, ಬೇಗ ಬಾರೋ ಮಾರರೂಪ. ಜೀವಿತೇಶ ಬಾರಲಿಲ್ಲ, ಏನು ಕಾರಣ ತಿಳಿಯೇನಾ? ಪ್ರಾಣೇಶ್ವರ, ಪ್ರಾಣಕಾಂತ, ನನ್ನ ಮಾತನ್ನು ಮೀರಿ ಈಶ್ವರನ್ನು ಗೌಡಿ ವೈರಿಗಳನ್ನು ಭೇದಿಸಲು ಹೊರಟಿರುವಿರಲ್ಲ. ನಾನು ತಾನು ಏನು ಮಾಡಿದೆ? ನಿಮ್ಮ ಅಹಂಕಾರದಿಂದಲೇ ನಿಮ್ಮ ಸರ್ವನಾಶ ಎಂದು ಅಂದು ನಾರದರು ಹೇಳಿದ ಮಾತು ಇಂದು ನಿಶ್ಚಯವಾಯಿತೆ. ಪ್ರಾಣೇಶ್ವರ, ನೀನಿಲ್ಲದೆ ನಾನು ಹೇಗೆ ತಾನೇ ಜೀವಿಸಲಿ? ನಾನು ಹೇಗೆ ತಾನೇ ಜೀವಿಸಲಿ? ಇದೇನು ಯಾರೋ ಬರುವಂತೆ ಭಾಸವಾಗುತ್ತಿರುವುದಲ್ಲ? ಯಾರಿರಬಹುದು? ಓಹೋ, ಇವಳೇ ಅಲ್ಲವೇ ಆ ಸುರಪನ ಹೆಂಡತಿಯಾದ ಸಚೀದೇವಿಯು? ಎಲೆ ನಾರಿ, ಏಕೆ ಚಿಂತಿಸುವೆ? ನಿನ್ನ ಪತಿಯು ರಣರಂಗದಲ್ಲಿ ಎದರಿ ತಲೆ ತಪ್ಪಿಸಿಕೊಂಡು ಓಡಿ ಹೋದನು. ಅವನ ಚಿಂತೆಯನ್ನು ಬಿಡು, ನಿನ್ನನ್ನು ನನ್ನ ಜಲಂಧರಾಪುರಿಗೆ ಕರೆದುಕೊಂಡು ಹೋಗುವೆನು. ಛೀ, ಶೂರನಾದ ನಿನಗೆ ಈ ರೀತಿ ಮಾತಾಡೋದಕ್ಕೆ ನಾಚಿಕೆ ಆಗೋದಿಲ್ಲವೇನೋ? ನಿನಗೆ ತಕ್ಕನಾದ ಯೋಗ್ಯತೆ ಇದು ಸರಿಯಲ್ಲ. ನಿನ್ನ ಹರಟೆಯು ಪ್ರಬಲವಾಯಿತು.
ಸುಂದರಿ, ನಿನ್ನನ್ನು ಎಂದಿಗೂ ಬಿಡುವುದಿಲ್ಲ. ಬೇಡ, ನೀನು ವೀರನು, ಶೂರನು, ಧೀರನು. ನಿನಗೆ ಯೋಗ್ಯವಾದ ಕಾರ್ಯ ಇದಲ್ಲ. ದಯಮಾಡಿ ನನ್ನನ್ನು ಬಿಟ್ಟು ಬಿಡು ಸ್ವಾಮಿ, ಬಿಟ್ಟು ಬಿಡು. ಕೊರಗುವುದೇತಕ್ಕೆ ನಾರಿ ಮಣಿಯಳೆ ವೀರ ಜಲಂಧ್ರಗಳು ಸೇರ್ ಸುಖಿಸುವ. ಅಯ್ಯೋ ಪರಮಾತ್ಮ, ಕೊರಗುವುದೇತಕ್ಕೆ ನಾರಿ ಮಣಿಯಳೆ ವೀರ ಜಲಂಧ್ರಗಳು ಸೇರಿ ಸುಖಿಸುವ. ದೇವ, ಸುಂದರಿ ನಿನ್ನಯ ಅಂದವ ನೋಡಲು ಇದು ಬರಲಿಲ್ಲ. ಸುಂದರಿ ನಿನ್ನಯ ಅಂದವ ನೋಡಲು ಸುಂದರಿ ನಿನ್ನಯ ಅಂದವ ನೋಡಲು ಬಂದು ರಥರದ ನಂದವೇ ತೋರುವುದು. ಬಂದು ರಥರದ ನಂದವೇ ತೋರುವುದು. ಕೊರಗುವುದೇತಕ್ಕೆ ನಾರಿ ಮಣಿಯಲೆ ವೀರ ಜಲಂಧ್ರಗಳು ಸೇರಿ ಸುಖಿಸುವ. ದೇವ, ನಾರಿಯ ನೀ ಪರಿ ವೇದಿಸುವುದೆಂದು ಶೂರನೆ ನಿನಗೆ ಸರಿದು ತರವೇ. ಛೀ, ಪಾಪಿ. ನಾರಿಯ ನೀ ಪರಿ ಶೋಧಿಸುವುದೆಂದು ಶೂರನೆ ನಿನಗೆ ಈ ಪರಿ ತರವೇ. ದುರಾತ್ಮ. ಪರರ ಸತಿಯನ್ನು ಬಯಸುವುದಾದರೆ ನೀಚ. ಬೇಸೆ ಪರರ ಸತಿಯನ್ನು ಬಯಸುವುದಾದರೆ ನರಕವು ನಿನಗೆ ಬಯಸುವುದೆಂದು. ನರಕವು ನಿನಗೆ ಸ್ವರ್ಗ. ನಾರಿಯ ನೀ ಪರಿ ಶೋಭಿಸುವುದೆಂದು ಶೂರನೆ ನಿನಗೆ ಈ ಪರಿ ತರವೇ. ಅಯ್ಯ, ಬೇಡ, ನೀನು ವೀರನು, ಶೂರನೋ, ಧೋರನು. ಸುಂದರಿ, ನಿನ್ನನ್ನು ಎಂದಿಗೂ ಬಿಡುವುದಿಲ್ಲ. ಜಾಗ್ರತೆಯಾಗಿ ಜಲಂಧರಾಪುರಿಗೆ ನಡೆ. ಛೀ, ದುಷ್ಟ. ಇಷ್ಟು ಬೇಡಿಕೊಂಡವರು ನಿನ್ನ ಅಹಂಕಾರ ಮಾಡಲಿಲ್ಲವಲ್ಲ, ನಿನಗೆ ಸರಿಯಾದ ಶಿಕ್ಷೆಯನ್ನು ಮಾಡುವನು. ಹೋರಾಟವು ಪ್ರಬಲವಾಯಿತು. ಸಂಭಾದಿಗಳೇ, ಅಯ್ಯಯ್ಯೋ, ಈಕೆಯನ್ನು ಸೆಳೆದುಕೊಂಡು ನಮ್ಮ ಸೆರೆಮನೆಯಲ್ಲಿ ಬಂಧಿಸಿರಿ. ನಂತರ ಈಕೆಯನ್ನು ನೋಡಿಕೊಳ್ಳುವೆನು. ಬೇಡ, ಪ್ರತಿ ಮಾತನಾಡ ಬೇಡ, ನನ್ನನ್ನು ಬಿಟ್ಟು ಬಿಡಿ. ಅಯ್ಯೋ, ದೇವರೇ, ಮುಂದೇನು ಗತಿ? ಮಾಡ್ತಾರಲ್ಲ ಈ ಸಿಕ್ಕಾಗಲ್ಲ ಬೇಕು ಬಿಡಿ. ನೀವು ಹೋದ್ರಾ ಇಲ್ಲ ಗೊತ್ತಿಲ್ಲ.
ಈ ಅಮರೇಂದ್ರನ ಕಿವಿಗೆ ವೈರಿ ಎಂಬೆರಡಕ್ಷರಗಳು ನನಗೆ ಕರ್ಣ ಕಠಾರವಾಗಿರುವುದು. ತಕ್ಷಣದಲ್ಲಿಯೇ ಆ ನನ್ನ ಪರಮ ವೈರಿಯಾದ ಜಲೇಂದ್ರನ ಹೆಸರನ್ನು ತೊಳೆದು ಹಾಕಲು ಸೈನ್ಯ ಪಟಾಧೀಶರನ್ನು ಸಿದ್ಧಪಡಿಸಿರಿ ದಿಕ್ಪಾಲಕರೇ. ಪ್ರಬಲ ಸ್ಥಾನದ ಆ ಜಲಂಧರ ರಾಕ್ಷಸರಗಳನ್ನು ನನ್ನ ಅಗ್ನಿ ಶಾಸ್ತ್ರದಿಂದ ಸುಟ್ಟು ಭಸ್ಮ ಮಾಡಿದರೆ ನಾನು ಅಗ್ನೇಶ್ವರನೇ. ತಕ್ಷಣ ಹೇಳ ಬೇರೆಯನ್ನು ಹೊರಡಿಸು. ಭಲೆ ಭಲೆ ಅಗ್ನಿದೇವ, ಬಹಳ ಚೆನ್ನಾಗಿ ಹೇಳಿದೆ. ಯಮಧರ್ಮರಾಜ ಮಹಾಂದ್ರ, ನಿನ್ನ ಅಭಿಪ್ರಾಯವೇನು? ರಾಕ್ಷಸರ ಮದವನ್ನು ಮುರಿವೆ ಯಮನೆಂದು ತಾನರಿಯದೆ ದರೆಯೋಳ್ ಮೆರೆಯುವ ನರಿಯದೆ ತರೆಯೋಳ್ ಮೆರೆಯುವ ಕಾಲಪಾತದಿಂದ ಬಂಧಿಸಿ ಸೆಳೆದು ತರಬೇನೀಗ. ಕಾಲಪಾತದಿಂದ ಬಂಧಿಸಿ ಸೆಳೆದು ತರಬೇನೀಗ. ಬಳ್ಳಿಯ ತಲುವತ್ತೋರುವ ಹದಬರ, ಬಳ್ಳಿಯ ತಲುವತ್ತೋರುವ ಹದಬರ ಹಲ್ಲನ್ನು ಕೇಳಿಸಿ ಸೂಲ ಕಾಕುವೆ. ರಾಕ್ಷಸರ ಮದವನ್ನು ಮುರಿವೆ. ಹೋಯ್ತು. ರಾಕ್ಷಸರ ಮದವನ್ನು ಮುರಿವೆ ಯಮನೆಂದು ತಾನರಿಯದೆ ದರೆಯೋಳ್ ಮೆರೆಯುವ. ಸುಟ್ಟು ಸೂರೆ ಮಾಳ್ವೆ ಹಲವರ ಬೆಟ್ಟಿ ಸೂರೆ ದೈವೆ. ಸುಟ್ಟು ಸೂರೆ ಮಾಳ್ವೆ ಹಲವರ ಬೆಟ್ಟಿ ಸೂರೆ ದೈವೆ. ಕುಟಿಲತೆ ತೋರುವ ದುಷ್ಟರ ಶಿರವ, ಕುಟಿಲತೆ ತೋರುವ ದುಷ್ಟರ ಶಿರವ ಹಟ್ಟದಿಂ ದಿಟ್ಟದಿಂ ಜಯಿಸುವೆ ಈಗಲೇ. ಹಟ್ಟದಿಂ ದಿಟ್ಟದಿಂ ಜಯಿಸುವೆ ಈಗಲೇ. ಹಠದಿಂ ದಿಟ್ಟದಿಂ ಜಯಿಸುವೆ ನೀಗಲೇ. ಹಠದಿಂ ದಿಟ್ಟದಿಂ ಜಯಿಸುವೆ ನೀಗಲೇ. ರಾಕ್ಷಸರ ಮದವನ್ನು ಮುರಿವೆ ಯಮನೆಂದು ತಾನರಿಯದೆ ದರೆಯೋಳ್ ಮೆರೆಯುವ. ಬೆಟ್ಟ ಗುಡ್ಡಗಳನ್ನು ಸೇರಿ ಗೆಡ್ಡೆ ಗೆಣಸು ಭಕ್ಷಿಸುವ ರಾಕ್ಷಸ ಉಪಟಕಾಲವನ್ನು ಎಷ್ಟು ಕಾಲ ಸಹಿಸಲಿ? ಎನ್ನ ಪಾಸದಿಂದ ಬಂಧಿಸದಿದ್ದರೆ ನಾನು ಭಾಸ್ಕರ ಪುತ್ರನೇ. ಭಲೆ ಭಲೆ ಯಮಧರ್ಮರಾಜ, ಬಹಳ ಚೆನ್ನಾಗಿ ಹೇಳಿದೆ. ನಿನ್ನ ಪೀಠದಲ್ಲಿ ಕುಳಿತುಕೊಳ್ಳುವ ಹಾಳವಾದ ಮಹೇಂದ್ರ, ಅಷ್ಟದಿಪಾಲಕರ ಭಯವಿಲ್ಲದೆ ಮೆರೆಯುತ್ತಿರುವ ಆ ದುಷ್ಟ ರಾಕ್ಷಸರ ಕುಲವನ್ನು ನಿರ್ಮೂಲ ಮಾಡಲು ಜಾಗೃತಾಗಿ ಹೊರಡಿರಿ. ಆ ರಾಕ್ಷಸರ ಕುಲವನ್ನು ಇಂದಿನಂತೆ ನಿರ್ಮೂಲ ಮಾಡಬೇಕು ದೇವರಾಜ. ನಾರಾಯಣ ನಾರಾಯಣ. ಸರಿ ಸಮತ ಮಗೆ ಯಾರಿ ಹರೇನು ತಲೆ ಕರೆಯುತ್ತಲಿರುವೆ ಅಪಜಯ ಪಡೆದೆ ನಾರಾಯಣ.
ನಿನ್ನನ್ನು ಹುಡುಕುತ್ತಿರುವನು. ಏನು ಆ ದುಷ್ಟನು ನನ್ನನ್ನು ಹುಡುಕುತ್ತಿರುವನೇ? ಹೌದು, ನೀನು ಅವನ ಕೈಗೆ ಸಿಕ್ಕಿದರೆ ಸಾಕು, ನಿನ್ನೊಡನೆ ನಿನ್ನ ಐಶ್ವರ್ಯ ಸಹಿತ ದೋಚಿಕೊಂಡು ಹೋಗುವನು. ಎಚ್ಚರಿಕೆಯಿಂದಿರು ದೇವರಾಜ. ಸುರಲೋಕದ ಸೋಪಾನವನ್ನೆಟ್ಟುವ ಸುರಲೋಕದ ಸೋಪಾನವನ್ನೆಟ್ಟುವ ಧೀರನೋ ಮನಿಂದನು ಗೆಲ್ಲುವೆ ಎನ್ನೆಯ ಬಲದಿಂದ. ಪೂಜ್ಯರೇ, ವೀರಭಟರುಗಳಿಂದವನ ಭಯವುತ್ತಿವೆ. ವೀರಭಟರುಗಳಿಂದವನು ಭಯವುತ್ತಿವೆ. ವೈರಿಯನ್ನು ಕೈತಲೆ ಹಿಡಿದು ಕರೋ ಬಂಧಿಸುವೆ. ಪೂಜ್ಯರೇ, ಗಿಡಗನಿಗೆ ಎದರಿ ಮರದ ಪಟರೆಯನ್ನು ಸೇರುವ ಪಾರಿವಾಳವೆಂದು ತಿಳಿದು ಮಾತನಾಡುತ್ತಿರುವಿರಾ? ಹಾಗೆಂದಿಗೂ ಭಾವಿಸಬೇಡಿ. ಈ ವಜ್ರಾಯುಧವನ್ನು ಧರಿಸಿರುವ ಅಮರೇಂದ್ರನ ಹೆಸರನ್ನು ಕೇಳಿದ ಮಾತ್ರದಲ್ಲಿ ಸುರಲೋಕದ ಸೋಪಾನವನ್ನು ಮೆಟ್ಟುವ ಧೀರನು ಯಾರಿರುವನು ಪೂಜ್ಯರೇ? ಹಾಗಾದರೆ ಕೈಚಿ ಬರುವೆನೀಗ, ಹಗಮರ ಕೈಚಿ ಬರುವೆನೀಗ, ಕೈಚಿ ಬರುವೆನೀಗ, ಹಗಮರ ಕೈಚಿ ಬರುವೆನೀಗ. ಪದ ಪದ ದಯದಿಂ ಅರಸರ ಪಡೆಯೇ, ಪದ ಪದ ದಯದಿಂ ಅರಸರ ಪಡೆಯೇ, ಕೈಚಿ ಬರುವೆನೀಗ, ಹಗಮರ ಕೈಚಿ ಬರುವೆನೀಗ. ಹತಮ ಸಾಯಿಸಂ ತರೆಯದೆಯನ್ನನು, ಹತಮ ಸಾಯಿಸಂ ತರೆಯದೆಯನ್ ಬದಲನಗಿಂತಲೇ ವಾಸಿಸುತ್ತಿರಲೆ, ಬದಲನಗಿಂತಲೇ ವಾಸಿಸುತ್ತಿರಲೆ. ಪದವರ್ತಿನಿಗಳು ಬಯಸಿದ ಕೂಡಲೇ, ಪದವರ್ತಿನಿಗಳು ಬಯಸಿದ ಕೂಡಲೇ ಕೈಚಿ ಬರುವೆನೀಗ, ಹಗಮರ ಜೈಚಿ ಬರುವೆನೀಗ, ಕೈಚಿ ಬರುವೆನೀಗ, ಹಗಮರ ಜೈಚಿ ಬರುವೆನೀಗ. ಹಾಗಾದರೆ ಬೀದಿ ಬೀದಿಗಳಲ್ಲಿ ತಿರುಪೆ ಮಾಡಿ ಜೀವಿಸುತ್ತಿರುವ ನೀವು ಅಗ್ರಗಣ್ಯರಾದ ನಮಗೆ ಇವತ್ತನ್ನು ಹೇಳುವಿಯಾ? ನಿನ್ನನ್ನು ರಾಜಸ್ಥಾನಕ್ಕೆ ಬಿಟ್ಟುದೇ ತಪ್ಪಾಯಿತು. ಅಮರರ ಸಾಮರ್ಥ್ಯವ ಮನದೆ, ಅಮರರ ಸಾಮರ್ಥ್ಯವ ಮನದೆ, ಗಮನಿಸದೆ ಆ ದುರತನ ಜಿನ್ನರವ ರಾಕ್ಷಸರ. ಸುಮ್ಮಾನ ಮನನೀಗ ಕೆಡಿಸಿ, ಸುಮ್ಮಾನ ಮನನೀಗ ಕೆಡಿಸಿ, ಬ್ರಹ್ಮಣವಂ ಲಿಖಿತವಂ ತೋರುವೆ ಲೀಕ್ಷಣದೋ. ನಾರದ, ಈ ಯಮರಾಜನ ಮುಂದೆ ಆ ಬಡ ಜಲೇಂದ್ರನ ಹೆಸರನ್ನು ಎತ್ತಬೇಡ, ಎಚ್ಚರಿಕೆ. ಇವರುಗಳು ಇನ್ನು ಎಣ್ಣೆಯಿಂದಲೇ ಮೆರೆಯುತ್ತಿರುವರು. ದೇವತೆಗಳಾದ ನೀವುಗಳು ನಿಮ್ಮ ಕೋಪವನ್ನು ಬಿಟ್ಟು ನನ್ನ ಮಾತನ್ನು ಕೇಳಿ. ಅದನ್ನು ದೇವರವಲ್ಲ. ಹಾಗಾದರೆ ಮಹೇಂದ್ರ, ನೀನೇ ಯೋಚಿಸು, ನಾ ಇನ್ನು ಹೋಗಿ ಬರುವೆನು. ನಾರಾಯಣ ನಾರಾಯಣ. ಪೂಜ್ಯರೇ, ನನಗಾಗಿ ಜನಿಸಿ ಬಂದಿರುವ ಆ ನನ್ನ ಪರಮ ವೈರಿಯಾದ ಜಲೇಂದ್ರನೊಡನೆ ಇದ್ದವನು ಆಡಲೇಬೇಕು. ಆ ಅಸುಳೆ ನನ್ನನ್ನು ಜಯಿಸಲಿ. ಹಾಗಾದರೆ ಮಹೇಂದ್ರ, ನೀನೇ ಯೋಚಿಸು, ನಾ ಇನ್ನು ಹೋಗಿ ಬರುವೆನು. ನಾರಾಯಣ ನಾರಾಯಣ. ಹೋಗಿ ಬನ್ನಿ ನಾರದ್ರೆ. ಶಕ್ತಿ ಗಾಡಿ ಇರ್ಬೇಕು ಅವರು ಹಠಾಸದಿಂದ ಬರುವ
ಮಹೋನ್ಮತ್ತರಾಗಿ ಮೆರೆಯುತ್ತಿರುವ ಅಮರರುಗಳೇ, ನಿಮ್ಮನ್ನು ಕೈ ಸೆರೆ ಹಿಡಿಯಲು ಬಂದಿರುವ ಈ ಜಲಂಧರಾಸುರನಿಗೆ ಶರಣಾಗತರಾಗುವಿರೋ ಅಥವಾ ಯುದ್ಧ ಮಾಡುವಿರೋ? ಲೋಕೈಕ ವೀರರಾದ ಎನ್ನ ರಾಜ್ಯವನ್ನು ಒಕ್ಕಿರುವ ನಿಮ್ಮ ಕೆತ್ತಿದೆಯನ್ನು ಗೊತ್ತು ಮಾಡಿ ರಾವತ್ತುಗಳಿಗೆ ಬೀರಣವನ್ನು ಹಾಕುವೆನು. ರಾಕ್ಷಸರೇ, ದುಷ್ಟತನದ ದಿಕ್ಪಾಲಕರೇ, ನಿಮ್ಮ ಕೈಗಳನ್ನು ಕಟ್ಟಿ ಕಾರಾಗೃಹದಲ್ಲಿ ಬಂಧಿಸುವೆನು. ನೀಚರೇ, ಪತಂಗದ ಕೀಟವು ದೀಪಗಳನ್ನು ಪಡೆದು ತನ್ನ ಪ್ರಾಣವನ್ನು ಕಳೆದುಕೊಳ್ಳುವಂತೆ ಈ ಯಜ್ಞೇಶ್ವರನನ್ನ ಕೆಣಕಿ ನೀವು ಜೀವಿಸುವುದುಂಟೆ? ನಿಮ್ಮನ್ನು ಸುಟ್ಟಿ ಹೊಸ ಮಾಡುವೆನಾ? ನಿನ್ನ ಅಸ್ತ್ರಶಸ್ತ್ರಾಸ್ತ್ರಗಳನ್ನು ಮುರಿದು ಕಾಲದಂಡವನ್ನು ಪಿಡಿದಿರು ನಿಮ್ಮನ್ನು ಶ್ರಮವಿಲ್ಲದೆ ಬಂಧಿಸಿ ಸೆಳೆದುಕೊಂಡು ಹೋಗುವುದು. ಎಲ್ಲವೋ ರಾಕ್ಷಸರೇ, ಕಾಲನೆಂದರಿಯದೆ ಲೀಲೆಯಿಂದ ಮೊದಲ್ಮುತ್ತನಾಗಿ ವರ್ತಿಸುವ ನಿಮ್ಮ ಕೀರ್ತನೆಲ್ಲ ಇಂದಿನ ದಿನ ಪೂರ್ತಿ ಮಾಡಿ ನರಕ ಕುಪ್ಪಕ್ಕೆ ನುಗ್ಗುವನು. ಈ ಎಚ್ಚರಿಕೆ. ನಿಮ್ಮೆಲ್ಲರನ್ನು ಪೂರ್ತಿ ಮಾಡಲು ಬಂದಿರುವ ಈ ಸುಮ್ಮಾಸುರನ ಪದವಿಗಾದ ರುಚಿಯನ್ನು ಬಲ್ಲಿರೋ ನೀಚರೇ, ಹಟ್ಟಾಡುವಿನಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ತಲೆ ಮಾರಿಸಿಕೊಂಡಿರದೆ ಪಟ್ಟಣಗಳ ನುಗ್ಗುವಸಕ್ಕೂ ನಿಮಗೇಕೆ? ಈ ಖಡ್ಗದಿಂದ ನಿಮ್ಮೆಲ್ಲರನ್ನು ಒಂದೇ ಬಾರಿಗೆ ಆ ಯಾವಪುರಿಗೆ ಕಳಿಸುವೆನೋ? ಇಂದಿನ ಸೇಡನ್ನು ತೀರಿಸಿಕೊಳ್ಳಲು ಬಂದಿರುವ ಈ ನಿಸುಂಬಾದಿಸುವನಿಗೆ ಶರಣಾಗತರಾಗುವಿರೋ ಅಥವಾ ಯುದ್ಧಕ್ಕೆ ನಿಲ್ಲುವಿರೋ? ಯುದ್ಧ 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 ಹದ್ದು ಮೀರಿ ಬಂದಿರುವಿರಾ? ನಿಮ್ಮೊಡನೆ ಯುದ್ಧ ರಾಕ್ಷಸ ಪ್ರಚಂಡ. ನಿಮ್ಮ ತಲೆಯನ್ನು ಚೆಂಡಾಡುವನು. ನಿಲ್ಲಿರಿ. ನಿಮ್ಮಗಳ ಹರಟೆಯು ಪ್ರಬಲವಾಯಿತು. ಸುಂಬಾದಿಗಳೇ, ಬಂಧಿಸು ಈ ದೇವತೆಗಳನ್ನು. ಎಲ್ಲಿ ಮಾಯವಾದರೂ ಆ ದೇವತೆಗಳು ನನ್ನ ಸಹೋದರನಂದು ದುರಾತ್ಮ, ನೀನು ಪಾತಾಳ ಹೊಕ್ಕರೂ ಬಿಡುವುದಿಲ್ಲ. ಸುಂಬಾದಿಗಳೇ, ಇಲ್ಲಿರುವ ಐಶ್ವರ್ಯವನ್ನೆಲ್ಲ ದೋಚಿಕೊಂಡು ನಮ್ಮ ಪಟ್ಟಣಕ್ಕೆ ನಡೆಯಿರಿ. ಆ ಇಂದ್ರನ ಹೆಂಡತಿಯಾದ ಸಚೀದೇವಿಯು ಎಲ್ಲಿರುವಳು? ಒಳಗಡೆ ಪ್ರವೇಶ ಮಾಡಿ ನೋಡುವೆನು.